ಮನೆಯ ಮುಖ್ಯ ದ್ವಾರವನ್ನು ತೆರೆದು ಹೊರ ಕಳಿಸಲು ವಾರದ ಎಲಿಮಿನೇಷನ್ ಅನ್ನು ತಡೆ ಹಿಡಿಯಲು ಕಾರಣ. ನನ್ನಿಂದ ಇಷ್ಟು ದೊಡ್ಡ ಇದಾಗಿದೆ ಅಂತ ನಂಗೆ ಗೊತ್ತಿರಲಿಲ್ಲ ಬಿಗ್ ಬಾಸ್. ಗೆಲುವು ನಂದಲ್ಲ ಅಂತ ಅನಿಸ್ತಿದೆ ಬಿಗ್ ಬಾಸ್. ನನ್ನನ್ನು ನಾಮಿನೇಟ್ ಮಾಡಿಕೊಂಡೆ ಪ್ರಕ್ರಿಯೆ ಶುರು ಮಾಡಿ ಪ್ಲೀಸ್. ಮುಖ್ಯ ದ್ವಾರದ ಮೂಲಕ ಹೊರ ಹೋಗುತ್ತಿರುವವರು. ಹಾಯ್ ಹಲೋ ನಮಸ್ಕಾರ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಈ ವಾರ ಡಬಲ್ ಎಲಿಮಿನೇಷನ್ ಇದೆ ಅಂದಾಗ ಸ್ಪರ್ಧಿಗಳು ಚುರುಕಾಗಿ ಆಟವನ್ನ ಆಡಿ ಎಲಿಮಿನೇಷನ್ ಗಂಡಾಂತರದಿಂದ ತಪ್ಪಿಸಿಕೊಳ್ಳೋ ಪ್ರಯತ್ನದಲ್ಲಿದ್ರು. ಆ ಸಂದರ್ಭದಲ್ಲಿ ಪಜಲ್ ಗೇಮ್ ಕೊಟ್ಟಾಗ ಧನ್ರಾಜ್ ಆಚಾರ್ ವಿನ್ ಆಗಿ ಎಲಿಮಿನೇಷನ್ ಇಂದ ತಪ್ಪಿಸಿಕೊಂಡಿದ್ದಾರೆ ಎಂದು ಸ್ವತಃ ಬಿಗ್ ಬಾಸ್ ಘೋಷಣೆ ಮಾಡಿ, ಈಗ ಧನ್ರಾಜ್ ಪಜಲ್ ಗೇಮ್ ನಲ್ಲಿ ಮಿರರ್ ನೋಡಿಕೊಂಡು ಕೀ ತೆಗೆದರು ಎಂದು ಆರೋಪಿಸಿ ಧನ್ರಾಜ್ನ ಎಲಿಮಿನೇಷನ್ ಮಾಡಲು ನಿನ್ನೆಯ ಮಿಡ್ ನೈಟ್ ಎಲಿಮಿನೇಷನ್ ನ ರದ್ದಾಗಲು ಕಾರಣ ಅಂತಿದ್ದಾರೆ ಬಿಗ್ ಬಾಸ್. ಆದ್ರೆ ಮಿರರ್ ಕಾಣುವಂತೆ ಸ್ಪರ್ಧೆಯನ್ನ ನಿಲ್ಲಿಸಿ ಆಡಿಸಿದ್ದು ಬಿಗ್ ಬಾಸ್ ದಿ ತಪ್ಪಲ್ವೇ? ಮಿರರ್ ನೋಡ್ತಾ ಇದ್ದಾರೆ ಎಂದು ಗೊತ್ತಿದ್ರೂ ಸಹಿತ ಮಧ್ಯಪ್ರವೇಶ ಮಾಡಿ ಆಟವನ್ನ ರದ್ದು ಮಾಡಬೇಕಾಗಿತ್ತು ಅಥವಾ ಚೇಂಜಸ್ ಮಾಡಬೇಕಾಗಿತ್ತು. ಅದರ ಬದಲಿಗೆ ಧನುನ ವಿನ್ನರ್ ಅಂತ ಘೋಷಿಸಿ ಈಗ ಮನೆಗೆ ಕಳಿಸ್ತಾ ಇರೋದು ತಪ್ಪು ಅಂತ ಜನ ಮಾತಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಧನ್ರಾಜ್ ಆಟದಲ್ಲಿ ಮೋಸ ಆಗಿದೆ ಅಂತ ಅಂದ್ರೆ ಉಸ್ತುವಾರಿಯಾಗಿದ್ದ ಹನುಮಂತು ಸರಿಯಾಗಿ ಉಸ್ತುವಾರಿ ಮಾಡಲಿಲ್ವೇ ಎಂಬ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಮೊದಲ ಬಾರಿ ಗ್ರೇ ಏರಿಯಾ ಹುಡುಕಿ ಕೆಟ್ಟ ಧನ್ರಾಜ್ಗೆ ಎಲಿಮಿನೇಷನ್ ಶಿಕ್ಷೆ. ಆಟದಲ್ಲಿ ಮೋಸ ಮತ್ತು ತಪ್ಪುಗಳನ್ನ ಹಲವು ಸ್ಪರ್ಧಿಗಳು ಮಾಡಿದ್ರೂ ಸಹಿತ ಅವರನ್ನ ಮನೆಯಲ್ಲಿಟ್ಕೊಂಡು ಧನ್ರಾಜ್ನ ಮನೆಯಿಂದ ಹೊರ ಕಳಿಸಿದ್ದು ತಪ್ಪು ಅಂತ ಬಿಗ್ ಬಾಸ್ ತಂಡಕ್ಕೆ ತರಾಟೆ ತೆಗೆದುಕೊಳ್ತಾ ಇದ್ದಾರೆ ವೀಕ್ಷಕ ಮಹಾಪ್ರಭುಗಳು. ಬನ್ನಿ ಏನೇನಾಯ್ತು ನೋಡ್ತಾ ಹೋಗೋಣ. ನಿನ್ನೆ ರಾತ್ರಿ ವೇಳೆ ಮಿಡ್ ವೀಕ್ ಎಲಿಮಿನೇಷನ್ ಬಹಳ ಕುತೂಹಲ ಕೆರಳಿಸಿತು. ಯಾಕೆ ಅಂತಂದ್ರೆ ಯಾರ ಮನೆಗೆ ಹೋಗ್ತಾರೆ, ಯಾರನ್ನ ಕಳಿಸಬಹುದು ಬಿಗ್ ಬಾಸ್ ಎಂಬ ಲೆಕ್ಕಾಚಾರ ನಿನ್ನೆಯ ಎಪಿಸೋಡ್ ನೋಡ್ತಾ ಇದ್ದಂತ ವೀಕ್ಷಕರು ಮಾಡ್ತಾ ಇದ್ರು. ಆದ್ರೆ ಕೊನೆಯದಾಗಿ ಉಳಿದಿರುವ ಭವ್ಯಗೆ ನೀವು ಮನೆಗೆ ಹೋಗ್ತಾ ಇಲ್ಲ ಅಂದಿದ್ದಕ್ಕೆ ಎಲ್ಲರಿಗೂ ಶಾಕ್ ಆಯ್ತು. ಹಾಗಾದ್ರೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಕ್ಯಾನ್ಸಲ್ ಆಗಿದೆಯೇ ಅಥವಾ ಹಬ್ಬಕ್ಕಾಗಿ ಸ್ಪರ್ಧಿಗಳಿಗೆ ಅವಕಾಶ ಕೊಡ್ತಾ ಬಿಗ್ ಬಾಸ್ ಅಂದ್ಕೊಳ್ಬೇಕಾ ಏನೋ ಗೊತ್ತಾಗ್ಲಿಲ್ಲ ಒಟ್ನಲ್ಲಿ. ಆದ್ರೆ ಇವತ್ತಿನ ಪ್ರೋಮೋದಲ್ಲಿ ಧನ್ರಾಜ್ ಪಜಲ್ ಗೇಮ್ ನ ಮಿರರ್ ನೋಡಿಕೊಂಡು ಆಡಿದ್ದನ್ನ ಗಣನೆಗೆ ತೆಗೆದುಕೊಂಡಂತ ಬಿಗ್ ಬಾಸ್ ಧನ್ರಾಜ್ನ ಮನೆಯಿಂದ ಹೊರ ಕಳಿಸುವ ಪ್ಲಾನ್ ನಲ್ಲಿದೆ ಅನ್ನೋದು ಮಾತ್ರ ತುಂಬಾ ಚೆನ್ನಾಗಿ ಗೊತ್ತಾಯ್ತು. ಮಲಗಿದ್ದ ಎಲ್ಲರನ್ನು ಕೂಡ ಎಬ್ಬಿಸಿ ಲಿವಿಂಗ್ ಏರಿಯಾಗೆ ಕರೆಸಿಕೊಂಡು ಎಲ್ಇಡಿ ಟಿವಿನಲ್ಲಿ ಧನ್ರಾಜ್ ಗೇಮ್ ನ ಪ್ಲೇ ಮಾಡಿದ್ದಾರೆ. ನಿದ್ದೆ ಗುಂಗಲ್ಲಿದ್ದಂತ ಎಲ್ರಿಗೂ ಕೂಡ ಬಿಗ್ ಬಾಸ್ ಶಾಕ್ ಕೊಟ್ಟಿದೆ. ಧನ್ರಾಜ್ ತಮ್ಮ ಆಟವನ್ನ ನೋಡಿ ಬಿಗ್ ಬಾಸ್ ಅದು ನನ್ನ ಗೆಲುವು ಅಲ್ಲ ಅಂತ ಹೇಳಿ ಸ್ವತಃ ಧನ್ರಾಜ್ ಅವರು ಕಣ್ಣೀರಿಟ್ಟು ಒಪ್ಪಿಕೊಳ್ತಾ ಇದ್ದಾರೆ. ನನ್ನನ್ನ ನಾಮಿನೇಷನ್ ಅಲ್ಲಿ ಸೇರಿಸಿಕೊಂಡು ಮತ್ತೊಮ್ಮೆ ನೀವು ನಾಮಿನೇಷನ್ ಪ್ರಕ್ರಿಯೆಯನ್ನ ಶುರು ಮಾಡಿ, ಮತ್ತೆ ನೀವು ಎಲಿಮಿನೇಷನ್ ರೌಂಡ್ ನ ಶುರು ಮಾಡಿ ಅಂತ ಹೇಳಿ ಧನ್ರಾಜ್ ಅವರು ಬಿಗ್ ಬಾಸ್ಗೆ ಕೇಳ್ಕೊಂಡಿದ್ದಾರೆ. ಕೆಲ ಸಮಯದ ನಂತರ ಧನ್ರಾಜ್ ಕಣ್ಣಲ್ಲಿ ನೀರಿಳಿತಾ ಇರೋದನ್ನ ನೋಡ್ತಾ ಇದ್ರೆ ಧನ್ರಾಜ್ ಮನೆಗೆ ಹೋಗಲಿದ್ದಾರೆ ಅನ್ನೋ ಮಾತು ಚರ್ಚೆಯಾಗ್ತಾ ಇದೆ. ಹೀಗೆ ನಿನ್ನೆಯೂ ಕೂಡ ನೀವು ಕೊನೆಯ ಗಳಿಗೆಯಲ್ಲಿ ಗಮನಿಸಿರಬಹುದು, ಗೌತಮಿ ಭವ್ಯ ಅವರು ಕೊನೆಯದಾಗಿ ನಿಂತ್ಕೊಂಡಿರ್ತಾರೆ. ಇಬ್ಬರ ಕಣ್ಣಲ್ಲೂ ಕೂಡ ನೀರು ತುಂಬಿಕೊಂಡಿರುತ್ತೆ, ತುಂಬಾ ಅಳ್ತಾ ಇರ್ತಾರೆ, ಗಳಗಳಗಳ ಅಂತ ಅಳ್ತಾ ಇರ್ತಾರೆ. ಸೊ ಆ ಸಂದರ್ಭವನ್ನ ತೋರಿಸಿ ಇಬ್ರಲ್ಲಿ ಯಾರೋ ಒಬ್ರು ಎಲಿಮಿನೇಟ್ ಆದ್ರು ಅನ್ನೋ ತರ ಪೋರ್ಟ್ರೇ ಮಾಡಿದ್ರು, ಅಥವಾ ಇಬ್ರಲ್ಲಿ ಒಬ್ರು ಎಲಿಮಿನೇಟ್ ಆದ್ರು ಅನ್ನೋಂಗೆ ತೋರಿಸಿದ್ರು. ಆದ್ರೆ ಎಪಿಸೋಡ್ ನೋಡಿದಾಗ ಇಬ್ರು ಕೂಡ ಎಲಿಮಿನೇಟ್ ಆಗ್ಲಿಲ್ಲ, ಯಾರು ಕೂಡ ಎಲಿಮಿನೇಟೇ ಆಗ್ಲಿಲ್ಲ. ನಿನ್ನೆ ಒಂದು ಆ ಮಿಡ್ ವೀಕ್ ಎಲಿಮಿನೇಷನ್ ಏನಿತ್ತಲ್ಲ ಅದನ್ನ ಮಿಡ್ ನೈಟ್ ತೆಗೆದುಕೊಂಡು ಹೋಗಿದ್ರು. ಮಿಡ್ ನೈಟ್ ಎಲಿಮಿನೇಟ್ ಆಗ್ತಾರ ಯಾರಾದ್ರು ಅಂತ ಹೇಳಿ ಎಲ್ಲರೂ ಕೂಡ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ರು. ಆದ್ರೆ ಎಲ್ಲರ ಒಂದು ಅದೇನ್ ಕ್ಯೂರಿಯಾಸಿಟಿ ಇತ್ತಲ್ಲ ಅದೆಲ್ಲ ಹುಸಿ ಆಯ್ತು. ಸೊ ನಿನ್ನೆ ಯಾರು ಕೂಡ ಎಲಿಮಿನೇಟ್ ಆಗ್ಲಿಲ್ಲ. ಬಟ್ ಇವತ್ತಿನ ಪ್ರೋಮೋದಲ್ಲಿ ಧನ್ರಾಜ್ ಅವರು ಎಲಿಮಿನೇಟ್ ಆದಂಗೆ ಕಾಣಿಸ್ತಾ ಇದೆ. ನೋಡೋಣ, ಧನ್ರಾಜ್ ಅವರು ಕೂಡ ಕೊನೆಯ ಗಳಿಗೆಯಲ್ಲಿ ಅಂತಂದ್ರೆ ಆ ಪ್ರೋಮೋ ಮುಗಿಯುವಂತ ಸಂದರ್ಭದಲ್ಲಿ ಧನ್ರಾಜ್ ಕಣ್ಣಲ್ಲೂ ಕೂಡ ನೀರಿದೆ. ಸೊ ಧನ್ರಾಜ್ನನ್ನ ಮನೆ ಕಳಿಸ್ತಾರಾ ಅಥವಾ ಧನ್ರಾಜು ಕೂಡ ಮತ್ತೊಂದು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟು ಅಂತಂದ್ರೆ ನೀವು ಹೋಗ್ತಾ ಇಲ್ಲ ಅಂತ ಹೇಳ್ತಾರಾ ಅಥವಾ ಮತ್ತೊಂದವ್ರಿಗೆ ಏನಾದ್ರೂ ಬೇರೆ ಶಿಕ್ಷೆಯನ್ನ ಕೊಟ್ಟು ಬೇರೆ ಸ್ಪರ್ಧಿಯನ್ನ ಮನೆಯಿಂದ ಹೊರ ಕಳಿಸೋ ಪ್ರಯತ್ನದಲ್ಲಿದ್ದಾರೆ. ಒಟ್ಟಾರೆ ಗೊತ್ತಾಗ್ತಾ ಇಲ್ಲ. ಒಂದು ವೇಳೆ ಧನ್ರಾಜ್ನ ಅವರು ಮನೆಗೆ ಕಳಿಸಿದ್ರೆ ಇಲ್ಲಿ ಬಿಗ್ ಬಾಸ್ ಮಾಡುವಂತ ತಪ್ಪುಗಳು ಏನೇನೆಲ್ಲ ಆಗ್ಬಹುದು ಅನ್ನೋದನ್ನ ನಾವು ಒಂದಿಷ್ಟು ಅನಲೈಸ್ ಮಾಡೋಣ. ಧನ್ರಾಜ್ ಅವರು ಈ ಪಜಲ್ ಗೇಮ್ ನಲ್ಲಿ ಮೋಸ ಮಾಡಿದ್ರು ಅಂತ ಹೇಳ್ತಾ ಇದ್ದಾರಲ್ಲ, ಈ ಮೋಸದ ಆಟದ ಸಂದರ್ಭದಲ್ಲಿ ಉಸ್ತುವಾರಿ ಆಗಿದ್ದೇ ಹನುಮಂತ ಲಮಾನಿ ಆಗಿರ್ತಾರೆ. ಹನುಮಂತ ಲಮಾನಿ ಒಬ್ಬ ಪ್ರಾಮಾಣಿಕ ಆಟಗಾರ, ಮತ್ತೆ ಎಲ್ಲಿ ತಪ್ಪಾಗ್ತಾ ಇದೆ ನೋಡಿ ಅದನ್ನ ಸರಿ ಮಾಡ್ತಾರೆ, ಸರಿ ತಪ್ಪುಗಳನ್ನ ಸರಿಯಾಗಿ ಅಂದಾಜು ಮಾಡುವಂತಹ ವ್ಯಕ್ತಿ, ಅದರ ಜೊತೆಗೆ ನ್ಯಾಯವನ್ನ ಎತ್ತಿ ಹಿಡಿಯುವಂತಹ ವ್ಯಕ್ತಿ. ಸೊ ಇಂತಹ ವ್ಯಕ್ತಿಯ ಮುಂದೆ ಈ ರೀತಿಯಾಗಿ ಮೋಸ ನಡೀತಾ ಅನ್ನೋದು ಯಾರಿಗೂ ಕೂಡ ನಂಬಕ್ಕಾಗ್ತಾ ಇಲ್ಲ. ಬಟ್ ಧನ್ರಾಜ್ ಅವರು ಮಿರರ್ ನೋಡ್ಕೊಂಡು ಆಟ ಆಡ್ತಾ ಇದ್ದಿದ್ದು ಮಾತ್ರ
ಅಲ್ಲಿ ಕೂತಿರುವಂತ ಸ್ಪರ್ಧಿಗಳಿಗೆ ಆಗಿರ್ಬೋದು ಮತ್ತೆ ನೋಡ್ತಾ ಇರುವಂತ ವೀಕ್ಷಕರಿಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇತ್ತು. ಆ ಒಂದು ವಿಷಯ ಹನುಮಂತ ಲಮಾನಿ ಅವರಿಗೆ ಕಣ್ಣಿಗೆ ಬೀಳ್ಲಿಲ್ವಾ? ಹನುಮಂತ ಲಮಾನಿ ಹೇಳ್ತಾ ಇರುವಂತಹ ಮಾತಿಗೆ ಕಿವಿ ಕೊಡದೇ ಇರುವಂತಹ ಧನರಾಜ್ ಅವರು ಗ್ರೇ ಏರಿಯಾನ ಹುಡುಕಕ್ ಹೋಗಿ ಅವರು ಎಡವಿದ್ರ. ಇವತ್ತು ಎಲಿಮಿನೇಷನ್ ಅನ್ನೋ ಈ ಒಂದು ಶಿಕ್ಷೆಯನ್ನ ಅನುಭವಿಸ್ಲಿಕ್ಕೆ ಕಾರಣ ಆಯ್ತಾ? ಸೊ ಒಟ್ಟಿನಲ್ಲಿ ಧನರಾಜ್ ಅವರ ಈ ಒಂದು ಸಣ್ಣ ತಪ್ಪಿನಿಂದ ಇವತ್ತು ಧನರಾಜ್ ಅವರು ಮನೆಗೆ ಹೋಗುವಂತ ಸಿಚುವೇಶನ್ ತಂದುಕೊಂಡಿದ್ದಾರೆ. ಅದರ ಜೊತೆಗೆ ವೀಕೆಂಡ್ ನಲ್ಲಿ ಹನುಮಂತ ಲಮಾಣಿಗೂ ಕೂಡ ಒಂದು ಕೊಂಚ ಕ್ಲಾಸ್ ಅಂತೂ ಇರುತ್ತೆ. ಯಾಕಂತಂದ್ರೆ ಉಸ್ತುವಾರಿ ಅವರ ಜವಾಬ್ದಾರಿ ದೊಡ್ಡದೇ ಆಗಿರುತ್ತೆ. ಎಲ್ಲದರ ಕಡೆಯೂ ಕೂಡ ಅವರ ಗಮನ ಇರಬೇಕಾಗಿರುತ್ತೆ. ಅದರಲ್ಲೂ ತಪ್ಪು ಮಾಡಿರುವಂತಹ ವ್ಯಕ್ತಿ ಮತ್ತೆ ಸ್ಪರ್ಧಿ ಯಾರೂ ಅಲ್ಲ, ಧನರಾಜ್ ಅವರೇ ಆಗಿರೋ ಕಾರಣಕ್ಕಾಗಿ ಕುಚಿಕೋನ ಉಳಿಸಲು, ಕುಚಿಕೋನ ಸೇವ್ ಮಾಡಲು ನೀವು ಈ ರೀತಿಯಾಗಿ ಪ್ಲಾನ್ ಮಾಡಿದ್ರ, ಈ ರೀತಿಯಾದಂತಹ ಒಂದಷ್ಟು ಅಪವಾದ ಈಗ ಹನುಮಂತನ ಮೇಲೆ ಬಂದೇ ಬರುತ್ತೆ. ಸೊ ಹನುಮಂತ ಲಮಾನಿ ಅವರು ವೀಕೆಂಡ್ ನಲ್ಲಿ ಯಾವ ರೀತಿಯಾಗಿ ಎದುರಿಸ್ತಾರೆ, ಸುದೀಪ್ ಅವರ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಅದರ ಜೊತೆಗೆ ಈಗ ಧನರಾಜ್ ಅವರದು ತಪ್ಪು ಮತ್ತೆ ಮೋಸದ ಆಟ ಅಂತ ಹೇಳಿ ಏನ್ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆಯಲ್ಲ, ನಿಜಕ್ಕೂ ಮೋಸದ ಆಟವನ್ನ ಆಡಿದ್ರ ಧನರಾಜ್ ಅವರು ಅಂತ ಹೇಳಿ ಒಂದು ಸ್ವಲ್ಪ ನಾವು ಅದರ ಬಗ್ಗೆ ಅನಲೈಸ್ ಮಾಡ್ತಾ ಹೋದ್ರೆ ಧನರಾಜ್ ಅವ್ರದ್ದು ತಪ್ಪಿಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಈಗ ಆ ಆಟವನ್ನ ಅರೇಂಜ್ ಮಾಡುವಂತ ಸಂದರ್ಭದಲ್ಲಿ ಬಿಗ್ ಬಾಸ್ ತಂಡದ ಸದಸ್ಯರು ಒಂದ್ಸತಿ ಆ ಆಟವನ್ನ ಟ್ರೈ ಮಾಡಿರ್ತಾರೆ. ಆ ನಂತರ ಲೂಪ್ ಫಾಲ್ಸ್ ನ ಗಮನಿಸಿಕೊಂಡೇ ಅವರು ಆ ಆಟವನ್ನ ಆಯೋಜನೆ ಮಾಡಿರ್ತಾರೆ. ಆದ್ರೆ ಧನರಾಜ್ ಅವರು ನಿಂತ್ಕೊಂಡಿರುವಂತ ಆ ಪ್ಲೇಸ್ ನಲ್ಲಿ ನೇರವಾಗಿ ಅಲ್ಲಿ ಮಿರರ್ ಇತ್ತಂತೆ. ಸೊ ಮಿರರ್ ನಲ್ಲಿ ನೋಡ್ಕೊಂಡು ಅವರು ಆ ಕೀನ ಅವರು ತೆಗಿತಾ ಇದ್ರು. ಸೊ ಇಲ್ಲಿ ಬಿಗ್ ಬಾಸ್ ಈ ರೀತಿಯಾಗಿ ಟ್ವಿಸ್ಟ್ ಇಟ್ಟಿತ್ತ ಅಂತಂದ್ರೆ ಧನರಾಜ್ ಅವ್ರಿಗೆ ಮಿರರ್ ಕಾಣುವಂತೆ ಅವರು ಆ ಆಟವನ್ನ ಆಯೋಜನೆ ಮಾಡಿ ಮಿರರ್ ನೋಡ್ಕೊಂಡು ಧನರಾಜ್ ಅವರು ಏನಾದ್ರೂ ಆಟವನ್ನ ಆಡ್ಬಿಟ್ರೆ ಅವ್ರಿಗೆ ಮೊದಲೇದಾಗಿ ನಾವು ವಿನ್ನರ್ ಅಂತ ಹೇಳಿ ಘೋಷಣೆ ಮಾಡ್ಬಿಟ್ಟು ತದನಂತರ ನೀವು ಮಿರರ್ ನೋಡ್ಕೊಂಡು ಆಟ ಆಡದ್ರಿ ಅಂತ ಹೇಳಿ ಈ ರೀತಿ ಮನೆಯಿಂದ ಹೊರ ಹಾಕೋ ಒಂದು ಸ್ಟ್ರಾಟರ್ಜಿನ ಇಲ್ಲಿ ಬಿಗ್ ಬಾಸ್ ತಂಡ ಅನುಸರಿಸ್ತಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ನೀವು ಗಮನಿಸಿ, ಬೇರೆ ಯಾವ ಒಂದು ಸ್ಪರ್ಧೆಯ ಎದುರುಗಡೆ ಮಿರರ್ ಇತ್ತೋ ಇಲ್ವೋ ಗೊತ್ತಿಲ್ಲ, ಅಥವಾ ಅವರು ಮಿರರ್ ನೋಡ್ಲಿಲ್ವೋ ಏನೋ ಗೊತ್ತಾಗ್ಲಿಲ್ಲ. ಬಟ್ ಇಲ್ಲಿ ಧನರಾಜ್ ಅವರ ಎದುರುಗಡೆ ಮಿರರ್ ಇದ್ದಂಗೆ ಕಾಣಿಸ್ತು. ಸೊ ಹೀಗಾಗಿ ಅವರು ಮಿರರ್ ನೋಡಿದ್ದಾರೆ. ಆಬ್ವಿಯಸ್ಲಿ ಎದುರುಗಡೆ ಕಾಣಿಸ್ತಾ ಇದೆ ಅಂತಂದಾಗ ಅದನ್ನ ಅವರು ನೋಡ್ಕೊಂಡು ಅದನ್ನ ಹಿಂಬಾಲಿಸಿದ್ದಾರೆ. ಸೊ ಹೀಗಾಗಿ ಅವ್ರಿಗೆ ಆ ಕೀನ ವೇಗವಾಗಿ ತೆಗಿಲಿಕ್ಕೂ ಕೂಡ ಸಾಧ್ಯ ಆಯ್ತು. ಸೊ ಧನರಾಜ್ ಅವ್ರದ್ದು ತಪ್ಪು ಅಂತ ಹೇಳಿ ನನಗೇನೋ ಅಂತ ಅನಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ ಈ ಆಟವನ್ನ ಆಯೋಜನೆ ಮಾಡುವಂತ ಸಂದರ್ಭದಲ್ಲಿ ಅದರ ಬಗ್ಗೆ ಸರಿಯಾಗಿ ಪರೀಕ್ಷೆಯನ್ನ ಮಾಡಿಬಿಟ್ಟು ಆ ಆಟವನ್ನ ಆಯೋಜನೆ ಮಾಡಬೇಕಾಗಿತ್ತು. ತದನಂತರ ಧನರಾಜ್ ಅವರು ಆ ಆಟವನ್ನ ಕಂಪ್ಲೀಟ್ ಮಾಡಿ ಹೊರಗಡೆ ಬಂದ ನಂತರ ಇಲ್ಲಿ ಮಂಜು ಅವರು ಅವ್ರಿಗೆ ಕೇಳ್ತಾರೆ, ಧನರಾಜ್ಗೆ ಮಿರರ್ ಕಾಣಿಸ್ತಾ ಇತ್ತಾ, ಮಿರರ್ ನೋಡ್ಕೊಂಡು ಕೀ ತೆಗೆದ್ರಾ ನೀವು ಅಂತ ಹೇಳಿದಾಗ ಅದು ಗ್ರೇ ಏರಿಯಾ ಅಂತ ಹೇಳಿ ನಗ್ನಗ್ತಾ ಅವ್ರು ಹೋಗ್ತಾರೆ. ಸೊ ಅಲ್ಲಿಗೆ ಯಾರು ಕೂಡ ಮಾತಾಡ್ಲಿಲ್ಲ. ಅಲ್ಲಿಗೆ ಒಂದು ಚಿಕ್ಕದಾಗಿ ಒಂದು ಸ್ಮೈಲ್ ಕೊಟ್ಟು ಸುಮ್ಮನಾದ್ರು. ಬಟ್ ಆ ಸಂದರ್ಭದಲ್ಲಿ ಅಂತಂದ್ರೆ ಧನರಾಜ್ ಅವರು ಆ ಒಂದು ಮಿರರ್ ನ ನೋಡ್ಕೊಂಡು ಆಟ ಆಡುವಂತ ಸಂದರ್ಭದಲ್ಲಿ ಬಿಗ್ ಬಾಸ್ ಮಧ್ಯಪ್ರವೇಶ ಮಾಡ್ಬೇಕಾಗಿತ್ತಲ್ವಾ, ತಪ್ಪು ಅಂತ ಹೇಳ್ಬೇಕಾಗಿತ್ತು, ಆಟವನ್ನ ರದ್ದು ಮಾಡಬೇಕಾಗಿತ್ತು, ಅಥವಾ ಏನಾದ್ರೂ ಆಟದಲ್ಲಿ ಚೇಂಜಸ್ ನ ಹೇಳ್ಬೋದಾಗಿತ್ತು, ಅಥವಾ ಧನರಾಜ್ ಅವರ ಆಟವನ್ನ ಬೇರೊಂದು ಕಡೆ ಸ್ಥಳಾಂತರ ಮಾಡಬಹುದಾಗಿತ್ತು. ಸೊ ಏನಾದ್ರೂ ಒಂದು ಪ್ರಯತ್ನವನ್ನ ಬಿಗ್ ಬಾಸ್ ಮಾಡಬೇಕಾಗಿತ್ತು. ಆದ್ರೆ ಬಿಗ್ ಬಾಸ್ ಆಟ ಮುಗಿಯುವವರೆಗೂ ಕೂಡ ಸುಮ್ಮನಿದ್ದು, ಧನರಾಜ್ ಅವರು ವಿನ್ನರ್ ಅಂತ ಹೇಳಿ ಘೋಷಣೆ ಮಾಡೋವರೆಗೂ ಕೂಡ ಸುಮ್ಮನಿದ್ದು, ತದನಂತರ ಧನರಾಜ್ ಅವರು ಈ ಮಿಡ್ ವೀಕ್ ಎಲಿಮಿನೇಷನ್ ಇಂದ ತಪ್ಪಿಸಿಕೊಂಡಿದ್ದಾರೆ, ಸೇವ್ ಆಗಿದ್ದಾರೆ ಅಂತನೂ ಕೂಡ ಅನೌನ್ಸ್ ಮಾಡಿ ಇವತ್ತಿನ ಪ್ರೋಮೋದಲ್ಲಿ ಮಾತ್ರ ಧನರಾಜ್ ಅವರು ಪಜಲ್ ಗೇಮ್ ನ ಮಿರರ್ ನೋಡ್ಕೊಂಡು ಆಟ ಆಡಿರೋ ಕಾರಣಕ್ಕಾಗಿ ನಿನ್ನೆ ಒಂದು ಆ ಮಿಡ್ ವೀಕ್ ಎಲಿಮಿನೇಷನ್ ಅನ್ನ ರದ್ದು ಮಾಡಲು ಕಾರಣ ಆಯ್ತು. ಸೊ ಅದಕ್ಕೆ ಕಾರಣ ಈ ಒಂದು ಗೇಮ್ ಅಂತ ಹೇಳಿ ಇವತ್ತು ಅವರು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರಲ್ಲ, ಇದು ತಪ್ಪು ಅಂತ ಹೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಭವ್ಯ ಗೌಡ ಆಡಿರುವಂತ ಹಲವು ಆಟಗಳಲ್ಲಿ ತಪ್ಪಿತ್ತು, ಫೌಲ್ ಇತ್ತು, ಮೋಸ ಇತ್ತು. ಆದ್ರೂ ಸಹಿತ ಭವ್ಯನ ಮಾತ್ರ ಸೇಫ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಇಟ್ಟಿದ್ದಾರೆ. ಗಮನಿಸಿರ್ಬೋದು ನೀವು, ಅವರು 3ನೇ ಬಾರಿ ಕ್ಯಾಪ್ಟನ್ ಆಗಿರುವಂತಹ ಸಂದರ್ಭದಲ್ಲಿ ಮೋಸದಿಂದ ಅವರು ಕ್ಯಾಪ್ಟನ್ ಆಗ್ತಾರೆ ಅಂತಂದ್ರೆ ಬೇರೊಂದು ಗೊನೆಯಿಂದ ಬಿದ್ದಿರುವಂತಹ ಚಂಡನ್ನ ಹಿಡಿದಿಟ್ಟುಕೊಂಡು ಫೈನಲ್ ವರ್ಗೂ ಆಟವನ್ನ ಆಡಿ ಅವರೇ ಆ ಗೇಮ್ ನ ವಿನ್ ಆಗ್ತಾರೆ, ಮತ್ತೆ ಕ್ಯಾಪ್ಟನ್ ಕೂಡ ಆಗ್ತಾರೆ. ಸೊ ಅದನ್ನ ಅವರು ವಿತ್ ಎವಿಡೆನ್ಸ್ ಮೂಲಕ ವೀಕೆಂಡ್ ನಲ್ಲಿ ತೋರಿಸಿದ್ರು ಸಹಿತ ಅದನ್ನ ಅವರು ಒಪ್ಕೊಳ್ಳೋದಿಲ್ಲ. ಗೊತ್ತಿಲ್ಲದೆ ಆಗಿರಬಹುದು ಬಿಗ್ ಬಾಸ್ ಇದನ್ನ ನಾನು ತಪ್ಪು ಮಾಡಿಲ್ಲ ಅಂತಾನೆ ಕೂಡ ಅವರು ಅದಕ್ಕೆ ಪ್ರತಿವಾದವನ್ನ ಮಾಡ್ತಾ ಇದ್ರು. ಅಂದ್ರೆ ತಮ್ಮ ತಪ್ಪನ್ನ ತಾವು ಒಪ್ಕೊಳ್ಳುವಂತ ಒಂದು ಸಣ್ಣದೊಂದು ಪ್ರಯತ್ನವನ್ನು ಕೂಡ ಇಲ್ಲಿ ಭವ್ಯ ಮಾಡಲಿಲ್ಲ. ಸೊ ಅದರ ಜೊತೆಗೆ ಬಿಗ್ ಬಾಸ್ ಅವರ ಅದೊಂದು ಕ್ಯಾಪ್ಟನ್ಸಿ ಏನಿತ್ತಲ್ಲ ಅದನ್ನ ಕಿತ್ಕೊಳ್ಳೋ ಒಂದು ಪ್ರಯತ್ನವನ್ನು ಕೂಡ ಮಾಡಲಿಲ್ಲ ಬಿಗ್ ಬಾಸ್. ಮತ್ತೆ ಅವರು ಹಂಗೆ 3ನೇ ಬಾರಿ ಕ್ಯಾಪ್ಟನ್ ಏನಾಗಿದ್ರಲ್ಲ ಹಾಗೆ ಅವರ ಕ್ಯಾಪ್ಟನ್ಸಿ ಕೂಡ ಮುಂದುವರಿಯಿತು. ಅಂತಂದ್ರೆ ಕೆಲವರು ಅನ್ಕೊಂಡಿದ್ರು ಅವರ ಕ್ಯಾಪ್ಟನ್ಸಿ ಕ್ಯಾನ್ಸಲ್ ಆಗ್ಬೋದು ಅಂತ ಹೇಳಿ ಕ್ಯಾಪ್ಟನ್ಸಿ ಮುಂದುವರಿಯಿತು. ಅದರ ಜೊತೆಗೆ ನೀವು ಕಳೆದ ವಾರ
ವಾರವೂ ಕೂಡ ಗಮನಿಸಿದ್ದೀರಾ, ಅವರ ಆಟದಲ್ಲಿ ಹಲವು ಫೌಲ್ಗಳಿದ್ವು, ಹಲವು ತಪ್ಪುಗಳಿದ್ವು. ಆದರೂ ಸಹಿತ ಬಿಗ್ ಬಾಸ್ ಮಧ್ಯಪ್ರವೇಶಿಸಿ ಅವ್ರನ್ನ ಆಟದಿಂದ ಹೊರಗಿಡೋದಾಗಿರ್ಬೋದು, ಮತ್ತೆ ಅವರೇ ಅವರ ಆಟಕ್ಕೆ ಪಾಸ್ ಕೊಡೋದಾಗಿರ್ಬೋದು, ಇದ್ಯಾವುದು ಕೂಡ ಮಾಡಲಿಲ್ಲ. ಅದರ ಜೊತೆಗೆ ಹನುಮಂತ ಲಮಾಣಿಗೆ ಅವರು ಹೊಡೆದ್ರು. ಆದರೂ ಸಹಿತ ಅಂತಂದ್ರೆ ಏನಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ರೂಲ್ ಇದೆ, ಯಾರಾದ್ರ ಮೇಲೆ ಹಲ್ಲೆ ಮಾಡಿದ್ರೆ, ಹೊಡೆದಾಡ್ಕೊಂಡ್ರೆ ಅವ್ರನ್ನ ತಕ್ಷಣಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕ್ತಾರೆ. ಆದ್ರೆ ಈ ಸೀಸನ್ ನಲ್ಲಿ ಮಾತ್ರ ರಂಜಿತ್ ಮತ್ತೆ ಲಾಯರ್ ಜಗದೀಶ್ ಅವರಿಗೆ ಆಯಿತು ಶಿಕ್ಷೆ. ಬಟ್ ನಾವು ಭವ್ಯ ಅವರ ವಿಷಯದಲ್ಲಿ ಅದನ್ನ ನೋಡ್ಲಿಕ್ಕೆ ಆಗ್ಲಿಲ್ಲ. ಭವ್ಯ ಹನುಮಂತನಿಗೆ ಹೊಡೆದ ತಕ್ಷಣವೇ ಬಿಗ್ ಬಾಸ್ ಮಧ್ಯಪ್ರವೇಶ ಮಾಡಿ ಭವ್ಯಾಳನ್ನ ಮನೆಯಿಂದ ಹೊರ ಕಳಿಸಬೇಕಾಗಿತ್ತು. ಆದ್ರೆ ಅವ್ರಿಗೆ ಹೊರ ಕಳಿಸದೆ ವೀಕೆಂಡ್ ನಲ್ಲಿ ಆ ವಿಚಾರವನ್ನ ಹೈಲೈಟ್ ಮಾಡಿ ಈ ರೀತಿಯಾಗಿ ಹೊಡೆದ್ರೆ ಹೊರಗಡೆ ಹೋಗ್ತಾರೆ ಗೊತ್ತಾ, ನೀವು ಲಕ್ಕಿಂದ ಮನೆಯಲ್ಲಿ ಉಳಿದಿದ್ದೀರಾ ಅಂತ ಹೇಳಿ ಈ ರೀತಿ ಸಮಜಾಯಿಷಿಯನ್ನ ಕೊಡ್ತು. ಆದ್ರೆ ಅವ್ರಿಗೆ ಒಂದು ಶಿಕ್ಷೆ ಅಂತಂದ್ರೆ ಚಿಕ್ಕದಾಗಿ ಕಳಪೆ ಅನ್ನೋದೊಂದು ಶಿಕ್ಷೆಯನ್ನ ಕೊಟ್ಟು ಆ ವಿಷಯವನ್ನ ಅಲ್ಲಿಗೆ ಮುಚ್ಚಾಕ್ಬಿಟ್ರು. ಬಟ್ ಈ ಬಾರಿ ಧನರಾಜ್ ಅವರು ಮಿರರ್ ನೋಡ್ಕೊಂಡು ಪಜಲ್ ಗೇಮ್ ನ ಕಂಪ್ಲೀಟ್ ಮಾಡಿದ್ರು ಅಂತ ಹೇಳಿ ಅವ್ರಿಗೆ ಮನೆಯಿಂದ ಎಲಿಮಿನೇಷನ್ ಮಾಡಬೇಕು ಅಂತ ಹೇಳಿ ನಿನ್ನೆಯ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಏನಿತ್ತಲ್ಲ ಅದನ್ನ ರದ್ದು ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರಲ್ಲ, ಇದು ತಪ್ಪು ಅಂತ ಹೇಳಿ ಜನ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಸ್ಪರ್ಧಿಗಳಿಗೆ ಬಿಗ್ ಬಾಸ್ ತಾರತಮ್ಯವನ್ನ ಮಾಡ್ತಾ ಇದೆ ಅಂತ ಹೇಳಿ ಜನ ಮಾತಾಡ್ಕೊಳ್ತಿದ್ದಾರೆ, ಬೈತಾ ಇದ್ದಾರೆ. ಇದರ ಬಗ್ಗೆ ಬಿಗ್ ಬಾಸ್ ಏನ್ ಹೇಳುತ್ತೆ ಅನ್ನೋದನ್ನು ಕೂಡ ಗಮನಿಸೋಣ. ಫೈನಲಿ ಧನರಾಜ್ ಅವ್ರನ್ನ ಫಜಲ್ ಗೇಮ್ ನಿಂದ ಅವ್ರನ್ನ ಮನೆಯಿಂದ ಎಲಿಮಿನೇಷನ್ ಮಾಡಿ ಹೊರ ಕಳಿಸ್ತಾರ. ಕಾದ್ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.